ಇದು ಬಂದ್ಬಿಟ್ಟು ಆಕ್ಚುಲಿ 3 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು. ಕೊಕ್ಕೋ ಕೃಷಿ ಮಾಡಿದ್ರೆ ಕೊಕ್ಕೋದಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ತುಂಬಾ ಚಾನ್ಸ್ ಇದೆ. ಕ್ಯಾಡ್ಬರೀಸ್ ಅವರದ್ದು ಒಂದು ನರ್ಸರಿ ಸ್ಟಾರ್ಟ್ ಮಾಡಿದ್ರು. ಸಾಧಾರಣ 3 ವರ್ಷ ಹಿಂದೆ ಇತ್ತು ಅಲ್ಲಿ. ಅವರು 7ವರೆಗೆ ಒಂದು ಗಿಡ ಮಾಡ್ತಿದ್ರು. ಫಸ್ಟ್ ಗೆ ಪಾಲಿಥಿನ್ ಬ್ಯಾಗ್ ಅಲ್ಲಿ ನೀವು ಗಿಡ ಹಾಕಿ ರೆಡಿ ಮಾಡಿ, ಸೊ ಜೂನ್ ಅಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗುವಾಗ ಇದನ್ನು ನಾಟಿ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದೆ. ಆಕ್ಚುಲಿ ಕೊಕ್ಕೋ ಗಿಡ ಸೆಮಿ ಶೇಡ್ ನಲ್ಲಿ ಚೆನ್ನಾಗಿ ಬರ್ತದೆ. ಎರಡು ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಮರದಲ್ಲಿ ಸ್ಟಾರ್ಟ್ ಆಗ್ತದೆ. ಬಟ್ 3 ವರ್ಷದಲ್ಲಿ ಪಕ್ಕ ಗ್ಯಾರಂಟಿ ನಿಮ್ಗೆ ಕೊಕ್ಕೋ ಹೂ ಹೋಗಿ ಇಳುವರಿ ಸ್ಟಾರ್ಟ್ ಆಗ್ತದೆ. ಈಗ ಆಕ್ಚುಲಿ ಕೊಕ್ಕೋಗೆ ಒಳ್ಳೆ ರೇಟ್ ಬಂದಿದೆ. ಸಾಧಾರಣ ಕರೆಂಟ್ ಮಾರ್ಕೆಟ್ ರೇಟ್ ನೋಡ್ಲಿಕ್ಕೆ ಹೋದ್ರೆ 1 kg ಡ್ರೈ ಬೀನ್ಸ್ ಆದ್ರೆ 900 ಹೋಗ್ತದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನು ಒಂದು ಹೊಸ ವಿಡಿಯೋ ತಗೊಂಡು ಬಂದಿದ್ದೇನೆ. ಸೊ ಯಾವ್ದಂದ್ರೆ ಕೋಕೋ ಫಾರ್ಮಿಂಗ್ ಇನ್ ಕರ್ನಾಟಕ. ಸೊ ಕೋಕೋ ಫಾರ್ಮಿಂಗ್ ಹೇಗೆ ಮಾಡ್ತಾರೆ, ಅದರಲ್ಲಿ ಹೇಗೆ ಲಾಭ, ಅದೇ ಫ್ರೂಟ್ ಹೇಗೆ ಕಾಣ್ತದೆ, ಅದರಲ್ಲಿ ಫರ್ಮೆಂಟೈಸೇಷನ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಸಿಗ್ತದೆ. ಸೊ ನಾನೀಗ ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಡಿಸ್ಟಿಕ್ ಕಾರ್ಕಳ ತಾಲೂಕು ರಂಗನಬಲ್ಕೆ ಎಲ್ಲಿದ್ದೇನೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೊ ನಾನು ಈಗ ವಿಡಿಯೋ ಮಾಡುವವರು, ಸೊ ಅವರ ಸಹ ಒಂದು ಯೂಟ್ಯೂಬರೇ. ಸೊ ಅವರದ್ದು ಸಹ ಚಾನಲ್ ಉಂಟು, ಕೃಷಿಕರೇ ಕುವಾನ ಅಂತ ಒಂದು ಯೂಟ್ಯೂಬ್ ಚಾನಲ್ ಉಂಟು. ಅವರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ ಒತ್ತಿರಿ. ನಿಮಗೆ ಇಂಥದೇ ಅಗ್ರಿಕಲ್ಚರ್ ವಿಡಿಯೋಸ್, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ವಿಡಿಯೋಸ್ ಈ ಚಾನಲ್ ಸಿಗ್ತಾ ಇರ್ತದೆ. ಮತ್ತೆ ನಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಸಹ ಫಾಲೋ ಮಾಡಿ. ಈಗ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಈಗ ನಮ್ಮೊಟ್ಟಿಗಿದ್ದಾರೆ ವಿಜಯ್ ಕಾರ್ಲಾ ಸರ್. ಹೇಗಿದ್ದೀರಿ? ಆರಾಮ ಸರ್. ನಾವು ಸೌಖ್ಯ. ಸರ್, ಎಷ್ಟು ವರ್ಷದಿಂದ ನೀವು ಕೊಕ್ಕೋ ಫಾರ್ಮಿಂಗ್ ಮಾಡ್ತಿದ್ದೀರಿ? ಇದು ಬಂದ್ಬಿಟ್ಟು ಆಕ್ಚುಲಿ 3 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಅದ್ರ ಮೊದಲು ಆಕ್ಚುಲಿ ಇದು ತೆಂಗಿನ ತೋಟ ಇತ್ತು. ಸೊ ಕೋವಿಡ್ ಟೈಮ್ ಅಲ್ಲಿ ಸ್ವಲ್ಪ ಕೊಕ್ಕೋದಲ್ಲಿ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಆಕ್ಚುಲಿ ನಂದು ಬಂದ್ಬಿಟ್ಟು ಐಟಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೆ. ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ 18 years. ಸೊ ಅದರಲ್ಲೇ ಕೆಲಸ. ಸೊ ಕೋವಿಡ್ ಟೈಮ್ ಅಲ್ಲಿ ಊರಿಗೆ ಬಂದು, ಸೊ ಇಲ್ಲಿ ನನ್ನ ತಂದೆಯಿಂದ ಹೇಳ್ಬೋದು, ತಂದೆ ಅವರಿಗೆ ಕೃಷಿಯಲ್ಲಿ ತುಂಬಾ ಆಸಕ್ತಿ. ಸೊ ಅವರಿಂದ ಇನ್ಸ್ಪೈರ್ ಆಗಿ ಸೊ ನಾನು ಕೊಕ್ಕೋ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು? ಹೌದು, ಕೊಕ್ಕೋ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಮತ್ತೆ ಕೊಕ್ಕೋದಲ್ಲಿ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬೇರೆ ಯಾವುದೇ ಒಂದು ಬೆಳೆ ತಕೊಂಡ್ರೆ, ತೆಂಗು ಅಥವಾ ಅಡಿಕೆ, ಸೊ ಅದರಲ್ಲಿ ಒಂದು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೇವೆ ನೋಡಿ, ಅದು ಚಾನ್ಸ್ ಸ್ವಲ್ಪ ಕಡಿಮೆ. ಬಟ್ ಕೊಕ್ಕೋ ಕೃಷಿ ಮಾಡಿದ್ರೆ ಕೊಕ್ಕೋದಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ತುಂಬಾ ಚಾನ್ಸ್ ಇದೆ. ಸೊ ಹಾಗಾಗಿ ನಾನು ಥಿಂಕ್ ಮಾಡಿದ್ದೆ, ಸೊ ಇದನ್ನು ಫೋಕಸ್ ಮಾಡಿ ಇದರ ಮೇಲೆ ಫ್ಯೂಚರ್ ಅಲ್ಲಿ ಕೊಕ್ಕೋ ಮಾಡಿ ಫ್ಯೂಚರ್ ಅಲ್ಲಿ ವ್ಯಾಲ್ಯೂ ಎಡಿಷನ್ ಸಹ ಮಾಡ್ಬೋದಲ್ಲ, ಹಾಗೆ ಒಂದು ಥಾಟ್ ಅಲ್ಲಿ ನಾನು. ಸೊ ಕೊಕ್ಕೋಗೆ ನೀವು ಎಲ್ಲಿಂದ ಗಿಡ ತಂದು ಸ್ಟಾರ್ಟ್ ಮಾಡಿದ್ದು? ಓಕೆ, ಫಸ್ಟಿಗೆ ಇಲ್ಲೇ ಒಂದು 2-3 ಗಿಡ ಇತ್ತು. ಸೊ ಅದ್ರಲ್ಲಿ ನಾನು ಗ್ರಾಫ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ, ಕೋವಿಡ್ ಟೈಮ್ ಅಲ್ಲಿ ಫಸ್ಟಿಗೆ, ಅಂದ್ರೆ 2019-20 ಅಲ್ಲಿ. ಸೊ ಗ್ರಾಫ್ಟ್ ಮಾಡಿದ್ಮೇಲೆ ನನ್ಗೆ ಕೆಲವರು ಹೇಳಿದ್ರು ಅದು ಗ್ರಾಫ್ಟ್ ಮಾಡಬಾರ್ದು, ಸೀಡ್ಲಿಂಗ್ ಇಂದ ಗಿಡ ಮಾಡಿ ನೆಡ್ಬೇಕಂತ. ಕೆಲವು ಮಟ್ಟಿಗೆ ಹೌದು, ಯಾಕಂದ್ರೆ ನಾವು ಗ್ರಾಫ್ಟ್ ಮಾಡಿ ಗಿಡ ನೆಟ್ರೆ ಅದು ಬುಡದಿಂದಲೇ ಬ್ರಾಂಚಸ್ ಹೋಗ್ತದೆ. ಹೌದು, ಒಂದು ಕೋನ್ ಶೇಪ್ ಅಲ್ಲಿ ಬರ್ತದೆ. ಸೀಡ್ಲಿಂಗ್ ಎಂದಾದ್ರೆ ಅದು ಡೈರೆಕ್ಟ್ ಹೋಗಿ ಅಂಬ್ರೆಲಾ ಶೇಪ್ ಬರ್ತದೆ. ಯಾವ್ದು ಒಳ್ಳೇದು? ಡಿಪೆಂಡ್ಸ್, ನಿಮ್ಗೆ ಸ್ಥಳಾವಕಾಶ ಇದೆ ಆದ್ರೆ ಸೊ ನೀವು ಗ್ರಾಫ್ಟಿಂಗ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಅಡಿಕೆ ತೋಟ ಆದ್ರೆ ಅವರಿಗೆ ಅಡಿಕೆದು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕಾದ್ರೆ ಸೀಡ್ಲಿಂಗ್ ಬೆಸ್ಟ್. ಹೌದು. ಇನ್ನು ಆಗ ಎಷ್ಟು ಒಂದು ಕೋಕೋ ಗಿಡಕ್ಕೆ ರೇಟ್ ಇತ್ತು, ಈಗ ಎಷ್ಟು ಉಂಟು? ನಾನು ಆಕ್ಚುಲಿ ಕೋಕೋ ಗಿಡ ತಕೊಂಡು ಬಂದದ್ದು ಇಲ್ಲಿ ಹೆಬ್ರಿಯಲ್ಲಿ. ಇವ್ರದ್ದು ಕ್ಯಾಡ್ಬರೀಸ್ ಅವರದ್ದು ಒಂದು ನರ್ಸರಿ ಸ್ಟಾರ್ಟ್ ಮಾಡಿದ್ರು. ಸಾಧಾರಣ 3 ವರ್ಷ ಹಿಂದೆ ಇತ್ತು ಅಲ್ಲಿ. ಅವರು 7ವರೆಗೆ ಒಂದು ಗಿಡ ಮಾರ್ತಿದ್ರು, 7.5 rupees. ಸೊ ಆಗ ನಾನು 7ವರೆಗೆ ತಗೊಂಡದ್ದು ಆಗ. ಅಟ್ ಪ್ರೆಸೆಂಟ್
ಎಟ್ ಪ್ರೆಸೆಂಟ್ ನಾನು ಗಿಡ ತಗೊಂಡದ್ದು ಬಿಟ್ಟಿದ್ದೇನೆ. ಹಾ. ನಾನು ಏನ್ ಮಾಡಿದ್ದೆ ಅಂದ್ರೆ ಡೈರೆಕ್ಟ್ ನಾನು CPCR ವಿಟ್ಲ ಹಾ. ಅವ್ರ ಹತ್ರ ಗಿಡನೂ ಇದೆ, ಮತ್ತೆ ಇದು ಪಾಡ್ ಸೇಲ್ ಮಾಡ್ತಾರೆ, Okay. ಪಾಡ್. ಓಕೆ. ಸೊ ಒಂದು ಪಾಡ್ಗೆ ನಾನು ತಗೊಳ್ಳುವಾಗ ಒಂದು ಪಾಡ್ಗೆ 30 ರೂಪಾಯಿ. 30 ರೂಪಾಯಿ. 30 ರೂಪಾಯಿ ಒಂದು ಪಾಡ್ ತಕೊಂಡ್ರೆ ಅದರಲ್ಲಿ ನಿಮ್ಗೆ 30 ರಿಂದ 40 ಸೀಡ್ಸ್ ಇರ್ತದೆ ಒಳಗಡೆ. ಓ, ಅಷ್ಟು ಸೀಡ್ಸ್ ಇರ್ತದೆ. ಹೌದು. ಸೊ ನೀವು ನಿಮ್ಮದೇ ಒಂದು ನರ್ಸರಿ ಮಾಡ್ಬೋದು, ಪಾಲಿಥಿನ್ ಬ್ಯಾಗ್ ಅಲ್ಲಿ ಆ ಸೀಡ್ಸ್ ಅನ್ನು ಹಾಕಿ. So ಓಕೆ ನಿಮ್ದೇ ಗಿಡ ಮಾಡಿದ್ರೆ ತುಂಬಾ ಓಕೆ ಓಕೆ ಕಡಿಮೆ ಖರ್ಚಲ್ಲಿ ಆಗ್ತದೆ. ಓಕೆ. ಸೊ ನೀವು ಅಷ್ಟು ಹೇಳುವಾಗ ನಂಗೆ ಒಂದು ಕ್ವಶನ್ ಬಂತು. ಈಗ ಪಾಲಿಥಿನ್ ಬ್ಯಾಗ್ ಒಳ್ಳೇದಾ, ಈಗ ಹೀಗೆ ಓಪನ್ ಜಾಗದಲ್ಲಿ ನಡೆಯೋದು ಒಳ್ಳೇದಾ ಕೊಕ್ಕೋ ಮಾಡ್ಲಿಕ್ಕೆ? ಫಸ್ಟಿಗೆ ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕೋದು ಒಳ್ಳೇದು. ಓಕೆ. ಹೌದು, ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕಿ, ಯಾಕಂದ್ರೆ ಕೊಕ್ಕೋದಲ್ಲಿ ಜರ್ಮಿನೇಷನ್ ಸಕ್ಸೆಸ್ ಆಲ್ಮೋಸ್ಟ್ 99% ಹೇಳ್ಬೋದು. ಎಲ್ಲ ಹಾಕಿದ ಎಲ್ಲ ಸೀಡ್ಸ್ ಗಳು ಆಲ್ಮೋಸ್ಟ್ ಎಲ್ಲ ಜರ್ಮಿನೇಟ್ ಆಗಿ ಗಿಡ ಆಗಿ ಬರ್ತದೆ. ಓಕೆ. ಬಟ್ ನೀವು ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಮಳೆಗಾಲದಲ್ಲಿ ಹಾ. ಜೂನ್ಗೆ ನೀವು ನಾಟಿ ಮಾಡ್ತಿರಾದ್ರೆ ಹಾ. ಒಂದು 3 ಮಂತ್ಸ್ ಮೊದ್ಲು ಹಾ. 3 ಮಂತ್ಸ್ ಮೊದ್ಲು ಪಾಲಿಥಿನ್ ಬ್ಯಾಗ್ ಅಲ್ಲಿ ಸೀಡ್ ಗಳನ್ನು ಹಾಕಿ ಜರ್ಮಿನೇಟ್ ಮಾಡಿ 3 ಮಂತ್ಗೆ ಗಿಡ ರೆಡಿ ಆಗ್ತದೆ. ಓಕೆ ಓಕೆ. ಆ ದೃಷ್ಟಿಯಿಂದ ಫಸ್ಟ್ ಗೆ ಪಾಲಿಥಿನ್ ಬ್ಯಾಗ್ ಅಲ್ಲಿ ನೀವು ಗಿಡ ಹಾಕಿ ಹಾ. ರೆಡಿ ಮಾಡಿ, ಹಾ. ಸೊ ಜೂನ್ ಅಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗುವಾಗ ಇದನ್ನು ನಾಟಿ ಮಾಡ್ಲಿಕ್ಕೆ ಕರೆಕ್ಟ್ Okay. ಆಗ್ತದೆ. ಇನ್ನು ನಿಮ್ಮ ಹತ್ರ ಈಗ ಎಷ್ಟು ಕೋಕೋ ಗಿಡಗಳುಂಟು? ಈ ತೋಟದಲ್ಲಿ ಒಂದು ಸಾಧಾರಣ ಒಂದು ಹತ್ರ 700, ಎಕ್ಸಾಕ್ಟ್ ಗೊತ್ತಿಲ್ಲ, ಓಕೆ ಒಂದು ಅರೌಂಡ್ 700 ಈ ತೋಟದಲ್ಲಿದೆ. ಓಕೆ. ಮತ್ತೆ ನಮ್ದು ಇನ್ನೊಂದು ತೋಟ ಇದೆ. ಓಹ್. ಸೊ ಅಲ್ಲಿ ನಾನು ಅಡಿಕೆ ಮತ್ತೆ ಕೋಕೋ. ಅದರ ಮಧ್ಯದಲ್ಲಿ ಕೋಕೋ. ಅಂತರ ಬೆಳೆಯಾಗಿ ಕೋಕೋ ಮಾಡಿದ್ದೇನೆ. ಸೊ ಅಲ್ಲಿ ಒಂದು ಸಾಧಾರಣ ಸೇಮ್ ಒಂದು 500 ಹಾ. ಅಲ್ಲೂ ಇದೆ. ಸೊ ನಿಯರ್ಲಿ 1500 ತನಕ ಉಂಟು ನಿಮ್ಮ ಹತ್ರ? ಆಲ್ಮೋಸ್ಟ್ ಅಷ್ಟಿದೆ. ಓಕೆ. ಕೋಕೋ ಗಿಡ ನಡೆಯೋದು ಕರೆಕ್ಟ್ ಟೈಮ್ ಯಾವಾಗ? ಕರೆಕ್ಟ್ ಟೈಮ್ ಅಂತ ಏನಿಲ್ಲ, ನಿಮ್ಗೆ ನೀರಿನ ಸೌಕರ್ಯ ಏನಾದ್ರು ಇದ್ರೆ ಎನಿ ಟೈಮ್ ನಡ್ಬೋದು. ಹಾ. ಬಟ್ ಬೆಸ್ಟ್ ಟೈಮ್ ಅಂದ್ರೆ ಇದು ಮಳೆ ಸ್ಟಾರ್ಟ್ ಆಗುವಾಗ. ಮಳೆ ಅಂದ್ರೆ ಸ್ಟಾರ್ಟ್ ನೀರು- ಜೂನ್ ಜುಲೈ. ಹೌದು, ನೀರು ನಿಲ್ಲಬಾರ್ದು. ನಿಲ್ಬಾರ್ದು. ನಿಲ್ಲುವ ಅಂತ ಏನಾದ್ರು ಪರಿಸ್ಥಿತಿ ಇದ್ರೆ ಮಳೆ ಮುಗಿತಾ ಬರ್ತದಲ್ಲ, ಹಾ. ಆ ಟೈಮಲ್ಲಿ ಗಿಡ ಹಾಕ್ಬೋದು. ಓಕೆ ಹೌದು, ಓಕೆ ಮತ್ತೆ ಬೆಳೆದು ನೆಕ್ಸ್ಟ್ ಇಯರ್ ಸ್ವಲ್ಪ ಬಲಿತ ಮೇಲೆ ನೀರು ನಿಂತ್ರೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಓಕೆ ಬಟ್ ಗಿಡ ಹಾಕುವಾಗ ನೀರು ನಿಲ್ಲದಾಗಿ ನೋಡುದು ಉತ್ತಮ. ಓಕೆ. ಇಳಿಜಾರು ಪ್ರದೇಶ ಆದ್ರೆ ನೀವು ಮಳೆ ಸ್ಟಾರ್ಟ್ ಆಗುವಾಗ ಹಾಕ್ಬೋದು. ಇಳಿಜಾರದೆ. ಹೌದು ಹೌದು Okay. ಹೌದು. ಇನ್ನು ಕೋಕೋಗೆ ಯಾವ ಮಣ್ಣು ಒಳ್ಳೇದು? ಕೆಂಪು ಮಣ್ಣ ಈಗೇನೆ ಹಾಗೆಲ್ಲ ಉಂಟಾ? ಇಲ್ಲ, ಕೋಕೋಕ್ಕೆ ಕೆಂಪು ಮಣ್ಣು ಕಪ್ಪು ಮಣ್ಣು ಹಾಗೇನಂತಿಲ್ಲ. ಹಾ. ಸ್ವಲ್ಪ pH ಸ್ವಲ್ಪ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. ಅಂದ್ರೆ pH ಸ್ವಲ್ಪ ಅಸಿಡಿಕ್ ಮಣ್ಣು ಇದ್ರೆ, ಹಾ. ಅಂದ್ರೆ ಒಂದು 6.5 ನಿಂದ 7 ತನಕ ನ್ಯೂಟ್ರಲ್ ಮಣ್ಣು ತನಕ 6.5 to 7 pH ಇದ್ರೆ ಅದು ಬೆಸ್ಟ್, ಕೋಕೋಗೆ ಬೆಸ್ಟ್. ಸೊ ನಡೆಯುವ ಮುಂಚೆ ಸಾಯಿಲ್ ಟೆಸ್ಟ್ ಮಾಡೋದು ಒಳ್ಳೇದಂತ ನೀವು ಹೇಳುದು? ಅಗತ್ಯ ಇಲ್ಲ. ಹಾ. ಅದು ಆಕ್ಚುಲಿ ಏನಂದ್ರೆ ಇಲ್ಲಿ ನಮ್ಮ ಈ ಏರಿಯಾ ಆದ್ರೆ ಆಲ್ಮೋಸ್ಟ್ ಎಲ್ಲ ಮಣ್ಣು ಅಸಿಡಿಕ್. Okay. ಇಲ್ಲಿ ಮಳೆಗೆ ಎಲ್ಲ ಏನು ಕ್ಯಾಲ್ಸಿಯಂ ಅಂಶ ಏನಿದೆ ಅದು ವಾಶ್ ಔಟ್ ಆಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ಹೆಚ್ಚಾಗಿ ಹೇಳ್ತಾರೆ ಸುಣ್ಣ ಹಾಕಿ ಅಂತ. ಹೌದೌದು. ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಸಿಡಿಕ್ ಇದ್ದದ್ದು ಸ್ವಲ್ಪ ಮೇಲೆ ತಲ್ಲಿ. ಸೊ ಇಲ್ಲಿ ಆಲ್ಮೋಸ್ಟ್ ನಮ್ದು ಅಸಿಡಿಕ್ ಮಣ್ಣು. ಓಕೆ. ಸೊ ಹಾಗಾಗಿ ಕೋಕೋಗೋಸ್ಕರನೇ ಮಣ್ಣು ಪರೀಕ್ಷೆ ಮಾಡ್ಬೇಕಂತಿಲ್ಲ, ಬೇರೆ ಬೆಳೆ ನೀವು ಮಾಡ್ತೀರಾ ಮಣ್ಣು ಪರೀಕ್ಷೆ ಮಾಡ್ಬೋದು. ಹಾ. ಬಟ್ ನನ್ಗೆ ಇಲ್ಲಿ ಮಣ್ಣು ಪರೀಕ್ಷೆಯಲ್ಲಿ ಅಷ್ಟೊಂದು ಓಕೆ ಇದು ಭರವಸೆ ಇಲ್ಲ. ಓಕೆ. ಹೌದು. ಸೊ ಕೋಕೋ ಮೇಲೆನೆ ಡಿಪೆಂಡೆಂಟ್ ಆಗಿ ಜೀವನ ತೆಗಿಬಹುದಾ? ಈಗ ಹೊಸೊಬ್ರು ಒಂದು ಸ್ಟಾರ್ಟ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಜೀವನ ತೆಗಿಬಹುದಾ? ನಾನಂತೂ ಅದು ಸಜೆಸ್ಟ್ ಮಾಡಲ್ಲ. ಓಕೆ. ಸೊ ಮೊನೋಕ್ರಾಪ್ ನಾನು ವಿರೋಧ. ಸೊ ಹಾ. ಮೊನೋಕ್ರಾಪ್ ಯಾವ ಕಾರಣಕ್ಕೂ ಸಹ ಮೊನೋಕ್ರಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾ. ಅಟ್ಲೀಸ್ಟ್ 2 ಬೆಳೆ ಏನಾದ್ರೂ ಇಡ್ಬೇಕು. Okay. ನೀವು ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಒಂದು ರಬ್ಬರ್, ಕೆಲವರು ದೊಡ್ಡ ಎಕರೆಗಟ್ಟೆಯಲ್ಲಿ ರಬ್ಬರ್ ಹಾಕಿದ್ರು. ಸೊ ನಿಮ್ಗೆ ಗೊತ್ತು ಮಧ್ಯದಲ್ಲಿ ರಬ್ಬರ್ದು ಪರಿಸ್ಥಿತಿ ಏನಾಯ್ತು ಅಂತ. ಹೌದೌದು. ಸೊ ಈವನ್ ಅಡಿಕೆ ಆದ್ರೆ ಸಹ ಅಡಿಕೆಗೆ ಈಗ ರೇಟ್ ಇದೆ. ಬಟ್ ಈಗ ಅಡಿಕೆ ಒಂದು ವಿಸ್ತರಣೆ ಆಗುವ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಮುಂದಿನ 3-4 ವರ್ಷದಲ್ಲಿ ಅಡಿಕೆಗೆ ರೇಟ್ ಹೇಗಾಗ್ತದೆ ಹೇಳಿಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ನಾನು ಹೇಳುದು ಎನಿ ಟೈಮ್ ಮೊನೋಕ್ರಾಪ್ ಮಾಡಬೇಡಿ, ಮಲ್ಟಿಕ್ರಾಪ್ ಮಾಡಿ. ಮಲ್ಟಿಕ್ರಾಪ್. ಓಕೆ. ಇನ್ನು ನೀವ್ ಹೇಳಿದ್ರಿ ಅಡಿಕೆದು ಮಧ್ಯದಲ್ಲಿ ಸಹ ನೀವು ಬೇರೆ ಜಾಗದಲ್ಲಿ ನೆಡ್ತಿದ್ದೀರಿ ಅಂತ. ಸೊ ಯಾವುದೆಲ್ಲ ಮರಗಳ ಮಧ್ಯದಲ್ಲಿ ನಡಿಬಹುದು ಹಾಗೆ ಅಂತಂದ್ರೆ ಉಂಟಾ? ಹೌದು, ಅಂದ್ರೆ ಆಕ್ಚುಲಿ ಕೋಕೋ ಗಿಡ ಸೆಮಿ ಶೇಡ್ ನಲ್ಲಿ ಚೆನ್ನಾಗಿ ಬರ್ತದೆ. ಸೆಮಿ ಶೇಡ್ ಮಾಡಿದ್ದಾರೆ, ಓಪನ್ ಏರಿಯಾದಲ್ಲಿ ಸಹ ಮಾಡಿ. ಈ ಆಂಧ್ರ ಪ್ರದೇಶ ಅಲ್ಲೆಲ್ಲ ಈ ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಆ ಸೈಡ್ ಎಲ್ಲ ಓಪನ್ ಸ್ಪೇಸ್ ಅಲ್ಲಿ ಕೋಕೋ ಮಾಡಿ ಸಕ್ಸೆಸ್ ಆದವರು ಇದ್ದಾರೆ. ಬಟ್ ತುಂಬಾ ಜನ ಅಂದ್ರೆ ಕೋಕೋ ಪಂಡಿತರು ಅವರು ಹೇಳುವ ಪ್ರಕಾರ ಸೆಮಿ ಶೇಡ್ ಇದ್ರೆ ಒಳ್ಳೇದು. ಫಾರ್ ಎಕ್ಸಾಂಪಲ್ ಇದು ಒಂದು ಅಡಿಕೆ ಆಯ್ತು, ಅಡಿಕೆ ಮಧ್ಯದಲ್ಲೇ ಹಾಕ್ಬಹುದು. ನೆಕ್ಸ್ಟ್ ತೆಂಗಿನ ತೋಟ ಇದ್ರೆ ಅದರ ಮಧ್ಯದಲ್ಲೇ ಹಾಕ್ಬಹುದು. ಮತ್ತೆ ಇದು ಆಯಿಲ್ ಪಾಮ್ ಅದರ ಮಧ್ಯೆ ಹಾಕ್ಬಹುದು. ಮತ್ತೆ ಇದು ನಮ್ದು ರಬ್ಬರ್ ಪ್ಲಾಂಟೇಶನ್, ಸೊ ಅಲ್ಲಿ ಸಹ ಕೋಕೋ ಹಾಕ್ಬಹುದು. ನೀವು ಕೋಕೋ ಗಿಡಕ್ಕೆ ಎಂತೆಲ್ಲ ಹಾಕ್ತೀರಿ?
ಓಕೆ, ಬುಡಕ್ಕೆ ನಾನು ನೆಡ್ಬೇಕಾದ್ರೆ ಹಾ. ಫಸ್ಟಿಗೆ ನಾನು ಇದು ಸಾವಯವ ಗೊಬ್ಬರ, ಓಕೆ ದನದ ಹಡ್ಡಿ ಗೊಬ್ಬರ, ಹಾ. ಅದು ಸಾಕಾಗ್ತದೆ. ಹಾ. ಬಟ್ ನಾನು ಎಕ್ಸ್ಟ್ರಾ NPK ಸಹ ಹಾಕಿದ್ದೆ, ಅಂದ್ರೆ ಫಸ್ಟ್ ಟೈಮ್ ಮಾತ್ರ NPK ಹಾಕಿದ್ದು. ಓಕೆ NPK ಹಾಕಿದ್ದೇನೆ, ಮತ್ತೆ ಕೆಲವು ಹರಳು ಹಿಂಡಿ, ಹಾ. ಹರಳು ಹಿಂಡಿ ಹಾಕಿದ್ದೇನೆ. ನೆಕ್ಸ್ಟ್ ನೀವು ಹಿಂಡಿ ಬೇರೆ ಬೇರೆ ಹಾಕ್ಬೋದು, Okay. ಹರಳು ಹಿಂಡಿ ಹಾಕ್ಬೋದು, ಬೇವಿನ ಹಿಂಡಿ ಹಾಕ್ಬೋದು. ಹ್ಮ್. ಮತ್ತೆ ಮೇನ್ ಆಗಿ ಇದು ನ್ಯಾಚುರಲ್ ಗೊಬ್ಬರ, ಅದು ಹಾಕಿದ್ರೆ ಸೊ ನ್ಯಾಚುರಲ್ ಗೊಬ್ಬರ ಒಳ್ಳೇದು. ಹೌದು ಹೌದು. ಈಗ ಹೊಸತ್ತು ಗಿಡ ನಟ್ಟ ಮೇಲೆ ಎಷ್ಟು ತಿಂಗಳಲ್ಲಿ ಅದ ಕೋಕೋ ಆಗ್ತದೆ? ಓಕೆ, ಅದು ಡಿಪೆಂಡ್ಸ್. ಕೆಲವು ಗಿಡದಲ್ಲಿ ಒಂದು ವರ್ಷದಲ್ಲೇ ಹೂ ಹೋಗಿ ಕೊಕ್ಕೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಟ್ 100% ಆಗಲ್ಲ. ಸೊ Okay. ಆಲ್ಮೋಸ್ಟ್ ಒಂದು 2 ರಿಂದ 3 ವರ್ಷ, ಎರಡು ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಮರದಲ್ಲಿ ಸ್ಟಾರ್ಟ್ ಆಗ್ತದೆ. ಬಟ್ 3 ವರ್ಷದಲ್ಲಿ ಪಕ್ಕ ಗ್ಯಾರಂಟಿ ನಿಮ್ಗೆ ಕೊಕ್ಕೋ ಹೂ ಹೋಗಿ ಇಳುವರಿ Okay. ಸ್ಟಾರ್ಟ್ ಆಗ್ತದೆ. ಓಕೆ 3 years ಅಲ್ಲಿ. 3 years ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಕೋಕೋ ಅಲ್ಲಿ ಎಷ್ಟು ಬ್ರೀಡ್ ಉಂಟು? ಬೇರೆ ಬೇರೆ ಹಳ್ಳಿಯದು ಒಂದು ಹೆಸರು ಹೌದು. ಹೇಳ್ಬೋದಾ? ಕೊಕ್ಕೋ ಅಂದ್ರೆ ಅದರ ವರ್ಗೀಕರಣ ಸಹ ಒಂದು ಸಾಂಪ್ರದಾಯಿಕ ವರ್ಗೀಕರಣ ಅಂತ ಮಾಡಿದ್ದಾರೆ. ಓಕೆ ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ ಆಗಿ ಸೈಂಟಿಫಿಕ್. ಹಾ. ಈಗ ಸಾಂಪ್ರದಾಯಿಕವಾಗಿ ಟ್ರೆಡಿಷನಲಿ ಕೋಕೋವನ್ನು 3 ಟೈಪ್ ಮಾಡಿದ್ದಾರೆ. ಹ್ಮ್. ಸೊ ಅದರಲ್ಲಿ ಬರ್ತದೆ ಒಂದು ಫಾರೆಸ್ಟ್ರೋ, ಮತ್ತೊಂದು ಬಂದ್ಬಿಡ್ತದೆ ಕ್ರಯೋಲ್ ಅಂತ, ಹ್ಮ್. ಮತ್ತೊಂದು ಫಾರೆಸ್ಟ್ರೋ ಕ್ರಯೋಲೋ ನಡುವಿನ ಇನ್ನೊಂದು ಜಾತಿ ಟ್ರಿನಿಟಾರಿಯೋ ಅಂತ ಹೇಳ್ತಾರೆ. ಓಕೆ. ಸೊ ಆ ಟೈಪ್ 3 ಹಾ. ವರ್ಗೀಕರಣ ಮಾಡಿದ್ದಾರೆ. ಈಗ ನಿಮ್ಮ ಹತ್ರ ಯಾವ್ದೆಲ್ಲ ಗಿಡ ಉಂಟು? ಇಲ್ಲಿ ಜಾಸ್ತಿಯಾಗಿ ಇರುವುದು, ಇಲ್ಲಿ ಅಂತೇನಿಲ್ಲ, ಇಲ್ಲಿ ಇಡೀ ಇಂಡಿಯಾದಲ್ಲಿ ಜಾಸ್ತಿಯಾಗಿ ಇರುವುದು ಫಾರೆಸ್ಟ್ರೋ. ಫಾರೆಸ್ಟ್ರೋ. ಹೌದು, ಮಧ್ಯದಲ್ಲಿ ಕೆಲವು ಟ್ರಿನಿಟಾರಿಯೋ ಕ್ರಯೋಲೋ ಇರ್ಬೋದು. ಸೊ ಫಾರೆಸ್ಟ್ರೋಗೆ ಈಗ ಅಟ್ ಪ್ರೆಸೆಂಟ್ 30 ರೂಪಾಯಿ ಉಂಟು ಒಂದು ಗಿಡಕ್ಕೆ. ಗಿಡಕ್ಕೆ ಅಂದ್ರೆ ಎಟ್ ಪ್ರೆಸೆಂಟ್ ರೇಟ್ ಗೊತ್ತಿಲ್ಲ, ನಾನ್ ತಗೊಳ್ಳುವಾಗ 7.5 ಇತ್ತು, ಮತ್ತೆ ಒಂದು ಪಾಡ್ಗೆ ನಾನ್ ತಗೊಳ್ಳುವಾಗ 30 ರೂಪಾಯಿ ಇತ್ತು. ಓಕೆ. ಹೌದು. ಫಾರೆಸ್ಟ್ರೋದು ನೀವೀಗ ಕೋಕೋ ಸೇಲ್ ಮಾಡುವಾಗ ಎಷ್ಟು ರೇಟ್ ಉಂಟು? ಓಕೆ, ಈಗ ಆಕ್ಚುಲಿ ಕೋಕೋಗೆ ಒಳ್ಳೆ ರೇಟ್ ಬಂದಿದೆ. ಸಾಧಾರಣ ಮೊದಲು ಇರ್ಲಿಲ್ಲ ರೇಟ್. ಓಕೆ. ಈಗ ಎಟ್ ಪ್ರೆಸೆಂಟ್ ಕರೆಂಟ್ ಮಾರ್ಕೆಟ್ ರೇಟ್ ನೋಡ್ಲಿಕ್ಕೆ ಹೋದ್ರೆ 1 kgಗೆ ಹಾ. ಡ್ರೈ ಬೀನ್ಸ್ ಆದ್ರೆ 900 ಹೋಗ್ತದೆ. 900 1 kgಗೆ. 900. ಹೌದು, ನಮ್ಗೆ ಡ್ರೈ ಮಾಡ್ಲಿಕ್ಕೆ ಆಗಲ್ಲ, ಫೆಸಿಲಿಟಿ ಇಲ್ಲ ಅಂದ್ರೆ ವೆಟ್ ಬೀನ್ಸ್ ಮಾರ್ಬೋದು. ಓಕೆ. ವೆಟ್ ಬೀನ್ಸ್ ಅಂದ್ರೆ ನಿಮ್ಗೆ 1 kgಗೆ ಬಂದ್ಬಿಟ್ಟು 300 ರೂಪಾಯಿ ಸಿಗ್ತದೆ. 300. ಸೊ ಡ್ರೈ ಬೀನ್ಸ್ಗೆ 900. ಹೌದು. ಸರ್, ನಾವು ಕೋಕೋ ಯಾವಾಗ ತೆಗಿಬೇಕು? ಕರೆಕ್ಟ್ ಟೈಮ್ ಯಾವಾಗ? ಕೊಕ್ಕೋ ಆಕ್ಚುಲಿ ವರ್ಷದ 12 ತಿಂಗಳು ಸಹ ಆಗ್ತಾ ಇರ್ತದೆ. ಓಹ್. ಹೌದು, 2 ಪೀಕ್ ಸೀಸನ್ ಇರ್ತದೆ, ಬಿಫೋರ್ ಮಾನ್ಸೂನ್ ಮತ್ತೆ ಆಫ್ಟರ್ ಮಾನ್ಸೂನ್. ಪೀಕ್ ಸೀಸನ್ ಯಾವಾಗ? ಪೀಕ್ ಸೀಸನ್ ಅಂದ್ರೆ ಮಳೆಗಾಲ ಶುರು ಆಗೋ ಮೊದಲು. ಈಗ ಆಯ್ತು, ಒಂದು ಆಲ್ರೆಡಿ ಆಯ್ತು. ಒಂದಾಯ್ತು. ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಗಸ್ಟ್ ಸೆಪ್ಟೆಂಬರ್ ಮಳೆ ಮುಗೀತದ ನೋಡಿ. ಸೊ Okay. ಆಗ ನಿಮ್ಗೆ ಸೆಕೆಂಡ್ ಸೀಸನ್ ಬರ್ತದೆ. ಸೊ ಪೀಕ್ ಸೀಸನ್ ಆಗ ರೇಟ್ ಒಳ್ಳೆ ಇರ್ತದ? ರೇಟ್ ಈಗ ಕಾನ್ಸ್ಟೆಂಟ್ ಇದೆ ಸರ್. ಅಂದ್ರೆ ಸಾಧಾರಣ ಒಂದು 2-3 ವಾರದಿಂದ ಹ್ಮ್. 900 ಅಲ್ಲಿ ನಿಂತಿದೆ ಈಗ ರೇಟ್. ಓಕೆ. ಮೊದಲು ಕಡಿಮೆ ಇತ್ತು, ಈಗ ಸಡನ್ಲಿ ಅಪ್ ಹೋಗಿದೆ. peak ಹೋಗಿದೆ. ಹೌದು. ಮತ್ತೆ ಇನ್ನೊಂದೇನಂದ್ರೆ ಕೊಕ್ಕೋ ತೆಗಿಬೇಕಾದ್ರೆ ಒಂದು ಗ್ರೀನ್ ಕಲರ್ ಒಂದು ಕೊಕ್ಕೋ ಇರ್ತದೆ, ಮತ್ತೊಂದು ರೆಡ್ ಕಲರ್ದು. ಹಾ. ಸೊ ಗ್ರೀನ್ ಕಲರ್ದು ಕೊಕ್ಕೋ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತದೆ. ಓಕೆ. ಯೆಲ್ಲೋ ಕಲರ್ಗೆ ಟರ್ನ್ ಆಗುವಾಗ ನೀವು ತೆಗಿಬಹುದು, ಕಟ್ ಮಾಡ್ಬೋದು. ಕಟ್ ಮಾಡಿ ತೆಗಿಬಹುದು. ಅಂದ್ರೆ ನೀವು ಕೆಲವರು ಏನ್ ಮಾಡ್ತಾರೆ, ಪೂರ್ತಿ ಎಲ್ಲೋ ವೇಟ್ ಮಾಡಲ್ಲ. ಹಾಫ್ ಆಗುವಾಗ. ಅಂದ್ರೆ ಮೇನ್ ರೀಸನ್ ಅಂದ್ರೆ ಇಲ್ಲಿ ಕೊಕ್ಕೋ ಹಣ್ಣಾದ್ಮೇಲೆ ಹ್ಮ್. ಮಂಗಗಳದ್ದು ಕಾಟ ಇದ್ರೆ ಅದು ಬಂದು ತಿಂತದೆ. ಓಕೆ ಓಕೆ. ಮಂಗಗಳಾಯ್ತು, ಮತ್ತೆ ಕಾಡಲ್ಲಿ ಒಂದು ಬೇರು ಅಂತ ಇರ್ತದೆ ನೋಡಿ. ಹೌದು. ಅದ್ರ ಫೇವರೇಟ್ ಫುಡ್ ಇದು ಕೊಕ್ಕೋ. ಅದು ಸಹ ಬಂದು ತಿಂತದೆ. ಅದು ತಿಂತದೆ. ಇಲ್ಲಿ ಅಳಿಲು. ಸೊ ನಿಮ್ಗೆ ಅದ್ರದ್ದು ಕಾಟ ಉಂಟಾ? ಪ್ರಾಬ್ಲಮ್? ಹೌದು, ಇಲ್ಲಿ ಮಂಗ ಬೇರು ಎಲ್ಲಾ ಕಾಟ ಇದೆ, ಅಂದ್ರೆ ಹತ್ತಿರದಲ್ಲಿ ಕಾಡೆಲ್ಲ ಇದೆ. ಸೊ ಹಾಗಾಗಿ ಕಾಟ ಇದೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಸ್ಲೈಟ್ಲಿ ಗ್ರೀನ್ ಇದ್ದದ್ದು ಎಲ್ಲೋ ಟರ್ನ್ ಆಗ್ತದೆ ನೋಡಿ, ಆಗ ಕಟ್ ಮಾಡ್ತೀರಿ. ಆಗ ಕಟ್ ಮಾಡಿ ತೆಗಿತೇವೆ. ನಮ್ಗೆ ಒಂದು ಕಟ್ ಮಾಡಿ ಒಂದು ಸ್ಯಾಂಪಲ್ ತೋರಿಸಬಹುದು ಸರ್? ಓಕೆ ಓಕೆ ಸರ್. ಓಕೆ. ಸೊ ನಾನು ಇಲ್ಲಿ ತೋರಿಸ್ತೇನೆ. ಓಕೆ. ಸೊ ಇದು ಆಕ್ಚುಲಿ ಪರ್ಪಲ್ ಕಲರ್ದು ಕೊಕ್ಕೋ. ಪರ್ಪಲ್ ಕಲರ್. ಹೌದು, ನೋಡಿ ಇಲ್ಲಿ ನೋಡ್ಬೋದು. ಇದು ಮೊದ್ಲಿಗೆ ಈ ಕಲರ್ ಅಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದು ಕಲರ್ ಈ ಕಲರ್ಗೆ ಚೇಂಜ್ ಆಗ್ತದೆ, ಇಲ್ಲಿಂದ ಈ ಕಲರ್ಗೆ ಚೇಂಜ್ ಆಗ್ತದೆ. ಸೊ ಅಷ್ಟು ದೊಡ್ಡದಾಗ್ತದೆ ಒಂದು ಕೊಕ್ಕೋ? ಹೌದು ಸರ್. ಅಂದ್ರೆ ಡಿಪೆಂಡ್ಸ್, ಕೆಲವು ವೆರೈಟಿ ಎಲ್ಲ ಇಷ್ಟೊಂದು ದೊಡ್ಡದಾಗಲ್ಲ, ಕೆಲವು ರೌಂಡ್ ಶೇಪ್ ಅಲ್ಲಿ ಇರ್ತದೆ, ಆ ಟೈಪ್ ಅಲ್ಲಿ ಇರ್ತದೆ. ಅದು ಕೆಜಿಗೆ ಇಷ್ಟೇ ಇರ್ಬೇಕು ಹಾಗೆಲ್ಲ ಉಂಟಾ? ಇಲ್ಲ 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 ಹಾಗೇನಿಲ್ಲ. ಓಕೆ. ಹೌದು. ಸೊ ನೀವು ಕಟ್ ಮಾಡ್ಬೇಕಾದ್ರೆ ನೋಡಿ, ಇದು ಆಕ್ಚುಲಿ ಇದು ಕಾಣ್ತದಲ್ಲ, ಇದು ಹೂ ಬರುದೆಲ್ಲ ಎಲ್ಲೆಲ್ಲ ಈ ಎಲೆ ಇರ್ತದೆ ನೋಡಿ, ಎಲೆಯ ಬುಡದಲ್ಲಿ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುದು ನೋಡಿ. ಇದು ಎಲೆ ಬುಡ ಆದ್ರೆ ಇಲ್ಲಿಂದ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ. ಫ್ಲವರ್ ಬೆಡ್ ಅಂತ ಹೇಳ್ತೇವೆ ನಾವು. ಸೊ ಯಾವಾಗ ನಾವು ಕೊಕ್ಕೋ ತೆಗಿಬೇಕಾದ್ರೆ ಅದು ಡ್ಯಾಮೇಜ್ ಆಗ್ಬಾರ್ದು. ಗಿಡ ಇದು ಈ ಕುಷನ್ ಇದೆ ನೋಡಿ, ಇದು ಡ್ಯಾಮೇಜ್ ಆಗ್ಬಾರ್ದು. ಓಕೆ ಓಕೆ. ಯಾಕಂದ್ರೆ ಪ್ರತಿ ವರ್ಷ ನೆಕ್ಸ್ಟ್
ಫ್ಲವರಿಂಗ್ ಆಗುದು ಇದೇ ಪೊಸಿಷನ್ ಅಲ್ಲಿ. ಓಕೆ ಓಕೆ. ನಾನು ಇದಕ್ಕೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ನಿಮ್ಗೆ ಮತ್ತೆ ಇಲ್ಲ, ಮತ್ತೆ ಅಲ್ಲಿ ಫ್ಲವರಿಂಗ್ ಆಗಲ್ಲ. ಓಕೆ. So ಹಾಗಾಗಿ ತೆಗೆಯುವಾಗ ನಾವು ಆದಷ್ಟು ಕೊಕ್ಕೋನ ಸೈಡ್ ಅಲ್ಲಿ ತೆಗಿಬೇಕು. ಓಕೆ ಓಕೆ. ಇದು ಏನಿದೆ ನೋಡಿ ತೊಟ್ಟು, ಅದನ್ನು ಬಿಡ್ಬೇಕು, ಮರದಲ್ಲಿ ಬಿಡ್ಬೇಕು. ಓಕೆ, ನೆಕ್ಸ್ಟ್ ಟೈಮಿಗೆ. ಹೌದು, ಅಂದ್ರೆ ನಾನು ಆ ಕಡೆ ತೆಗಿಲಿಕ್ಕೆ ಹೋದ್ರೆ ಅಲ್ಲಿ ಡ್ಯಾಮೇಜ್ ಆಗ್ತದೆ. ಹೌದು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಆದಷ್ಟು ಮೇಲ್ಗಡೆ. ಓಕೆ ಸರ್, ನೀವು ಅದು ಈ ಟೈಪ್ ಕತ್ತರಿ ತಗೊಳ್ಳಿ, ಆ ಟೈಪ್ ಬೇಕಾ? ಕೆಲವರು ಶಾರ್ಪ್ ಇದು ಸಿಗ್ತದೆ, ನೈಫ್ ಇರ್ತದೆ, ಸೊ ಅದ್ಸ ಯೂಸ್ ಮಾಡ್ತಾರೆ. ಬಟ್ ಇದು ಆಕ್ಚುಲಿ ಪ್ರೂನಿಂಗ್ ಮಾಡುದು. ಹೌದೌದು. ಸೊ ಅದ್ಸ ಒಂದು ಇದೆ ಪ್ರೂನಿಂಗ್ ಮಾಡುದು, ಹೇಳ್ತೇನೆ ಬೇಕಾದ್ರೆ. ಇದು ಪ್ರೂನಿಂಗ್ ಇದು. ಸೊ ಅದರಿಂದ ಈಸಿ ಆಗ್ತದೆ ತೆಗಿಲಿಕ್ಕೆ. ಮತ್ತೆ ಕೆಲವು ಮೇಲೆಲ್ಲ ಹೋಗ್ತದೆ, ಕೊಕ್ಕೋ ಮೇಲೆ ಆಗ್ತದೆ. ಸೊ ಆಗ ದೋಟಿಯಿಂದ ಹಾಗೆ ಮಾಡಬೇಕಾಗ್ತದೆ. ಓಕೆ ಓಕೆ. ಈಗ ಓಪನ್ ಮಾಡುವ ವಿಧಾನ ತೋರಿಸ್ತೇನೆ. ಓಕೆ. ಓಪನ್ ಮಾಡೋದು ಸಹ ತುಂಬಾ ವಿಧಾನ ಇದೆ. ಕೆಲವರಿಗೆ ಕಲ್ಲಿಗೆ ಹೀಗೆ ಬಡಿದು ಓಪನ್ ಮಾಡಬಹುದು. ಓಕೆ. ಇಲ್ಲದೆ ದೊಡ್ಡ ಸುತ್ತೆ ಇದ್ರೆ ಅದನ್ನ ಸಹ ಮಾಡಬಹುದು. ಓಕೆ. ಕೆಲವರು ಅದೇ ಕತ್ತಿಯಿಂದ ಹೀಗೆ ಮಾಡ್ತಾರೆ. ಮತ್ತೆ ಈಗ ಮಿಷಿನ್ ಎಲ್ಲ ಸಿಗ್ತದೆ. ಓಕೆ. ಇದು ಓಪನ್ ಮಾಡ್ಲಿಕ್ಕೆ ಮಿಷಿನ್ ಇದೆ ಈಗ. ಸೊ ಜಸ್ಟ್ ಒಂದು ರಾಶಿ ರಾಶಿ ಇದ್ದದೆಲ್ಲ ಮಿಷಿನ್ ಗೆ ಹಾಕಿದ್ರೆ ಎಲ್ಲ ಓಪನ್ ಆಗಿ ಇದು ಹೊರಗಿನದ್ದು ಏನು ಸಿಪ್ಪೆ ಏನಿದೆ ಅದು ಮತ್ತೆ ಒಳಗಿನ ಬೀಜ ಸಪರೇಟ್ ಆಗಿ ಬರ್ತದೆ. ಕರೆಕ್ಟ್ ಕರೆಕ್ಟ್, ಗೊತ್ತಾಯ್ತು. ನೀವು ಮಿಷಿನ್ ಯೂಸ್ ಮಾಡ್ತೀರಾ? ಇಲ್ಲ ಇಲ್ಲ, ನಮ್ಮ ಹತ್ರ ಮಿಷಿನ್ ಇಲ್ಲ, ನಾವು ಸುತ್ತೆಯಿಂದ ಬಡಿಯುವುದು. ಓಕೆ, ಒಂದು ತೋರಿಸಬಹುದಾ? ಇದು ಚಿಕ್ಕದಾಯ್ತು, ಬಟ್ ಇದಕ್ಕಿಂತ ದೊಡ್ಡದು ಸುತ್ತೆ ಇದ್ರೆ ನೋಡಿ ಈ ಟೈಪ್ ಬಡಿಬೇಕು. ನೋಡಿ ಈಗ ಕ್ರಾಕ್ ಆಗ್ತದೆ ಹೀಗೆ. ಔಟರ್ ಲೇಯರ್ ತುಂಬಾ ಗಟ್ಟಿ ಇರ್ತದೆ. ಹೌದು ಹೌದು, ಥಿಕ್ ಇರ್ತದೆ. ಓಕೆ ಓಕೆ. ಒಳಗಡೆ ಹೀಗೆ ಇರ್ತದೆ ಕೊಕ್ಕೋ ಬೀಜ. ಓಕೆ, ಕೊಕ್ಕೋ ಬೀಜ ಹೀಗೆ ಇರೋದು. ಹೌದು. ಇದು ಆಕ್ಚುಲಿ ಇದು ಔಟರ್ ರಿಡ್ ಅಂತ ಹೇಳ್ತೇವೆ. ಇದು ಥಿಕ್ ಇದ್ದಷ್ಟು ಬೆಸ್ಟ್. ಓಕೆ ಓಕೆ. ಯಾಕಂದ್ರೆ ಪ್ರಾಣಿ ಎಲ್ಲ ತಿನ್ಲಿಕ್ಕೆ ಪಕ್ಕಗೆ ಸಿಗೋದಿಲ್ಲ, ತಿನ್ನಿದ್ರೆ ಬೇಗನೆ ಅದು ತಿಂದು ಮುಗಿಸ್ತದೆ. ಓಕೆ ಓಕೆ. ಅದಕ್ಕೋಸ್ಕರ ಇದು ಥಿಕ್ನೆಸ್ ಜಾಸ್ತಿ ಇದ್ರೆ ಬೆಸ್ಟ್. ಓಕೆ, ಇದು ಒಳಗೆ ಈ ಟೈಪ್ ಬೀಜ ಇರ್ತದೆ. ಓಕೆ. ಒಳಗಡೆ ಸಾಧಾರಣ ಒಂದು 30, 40, 50, ಕೆಲವೊಮ್ಮೆ 60 ಬೀಜ ಸಹ ಇದ್ದದಿದೆ, ಅಪರೂಪ. 60 ಬೀಜ ಜಾಸ್ತಿ ಅಂದ್ರೆ 60, ಎವರೇಜ್ 40 ಎವರೇಜ್ ತಗೊಳ್ಬಹುದು. ಇದ್ರಲ್ಲಿ ಎಷ್ಟು ಇರ್ಬೋದು ಈಗ? ಈಗ ಇದ್ರಲ್ಲಿ ನನ್ನ ಅಂದಾಜಲ್ಲಿ 40 ಬೀಜ ಮಿನಿಮಮ್ ಇದೆ ಇದರಲ್ಲಿ. ಓಕೆ ಓಕೆ. ಹೌದು. ಸೊ ಇದು ಆಕ್ಚುಲಿ ಇದರಿಂದ ಎಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಚಾಕ್ಲೇಟ್. ಸೊ ಚಾಕ್ಲೇಟ್ ಮಾತ್ರ ಇದು ಯೂಸ್ ಆಗುತ್ತೆ? ಚಾಕ್ಲೇಟ್ ಗೆ ಮತ್ತೆ ಬೇರೆ ತುಂಬಾ ಪ್ರಾಡಕ್ಟ್ ಇದೆ, ಬಟ್ ಮೇನ್ ಪ್ರಾಡಕ್ಟ್ ಚಾಕ್ಲೇಟ್. ಹೌದು. ಮತ್ತೆ ಹೀಗೆ ಸಹ ತಿನ್ಬಹುದು. ಹೀಗೆ ತಿಂದ್ರೆ ನಿಮ್ಗೆ ಸಾಧಾರಣ ಒಂದು ಲಿಚ್ಚಿ ಹಣ್ಣು ತಿನ್ನುವ ಟೇಸ್ಟ್ ಇದಕ್ಕೆ ಇರ್ತದೆ. ಸೊ ಇದು ಆಕ್ಚುಲಿ ಹೆಸರು ಇದರದ್ದು ಥಿಯೋಬ್ರೋಮಾ ಕಕಾವ್ ಅಂತ. ಥಿಯೋಬ್ರೋಮಾ ಕಕಾವ್ ಅಂದ್ರೆ ದೇವರ ಆಹಾರ ಅಂತ. ಸರ್ ನೀವು ಟೇಸ್ಟ್ ಮಾಡಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಲೀಚಿ ಮತ್ತೆ ಸೀತಾಫಲ ತರ ಟೇಸ್ಟ್ ಉಂಟು. ಹೌದು ಹೌದು, ಸ್ವಲ್ಪ ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ. ಹೌದು ಹೌದು ಹೌದು. ಇದು ಜೀವಕ್ಕೆ ಒಳ್ಳೇದಾ ಅಂತಲ್ಲ ಸರ್? ಹೌದು, ಆಕ್ಚುಲಿ ಇದರಲ್ಲಿ 2 ಅಂಶ. ಒಂದು ಫ್ಲೇವನರ್ಸ್ ಅಂತ ಹೇಳ್ತಾರೆ. ಸೊ ಅದು ಇದರಲ್ಲಿ ಹೇರಳವಾಗಿದೆ. ಸರ್, ಇದೆ ಈಗ ಓಪನ್ ಮಾಡಿದ್ಮೇಲೆ ಎಂತ ಮಾಡ್ತೀರಿ ನೀವು ಬೇಸಿಕಲಿ? ಹೌದು. ಸೊ ಇದು ಓಪನ್ ಮಾಡಿದ್ಮೇಲೆ ಫಸ್ಟ್ ಗೆ ಇದ್ರದ್ದು ಬೀಜ ಮತ್ತೆ ಇದು ಸಪರೇಟ್ ಮಾಡಬೇಕು. ಓಕೆ. ಸೊ ನಾನು ತೋರಿಸ್ತೇನೆ. ಸೊ ಹೀಗೆ ಸಪರೇಟ್ ಮಾಡಬೇಕು. ಹೌದು. ಸೊ ಸಪರೇಟ್ ಮಾಡುವಾಗ ಇದು ಮಧ್ಯದಲ್ಲಿ ಇದೆಲ್ಲ ಇರ್ತದಲ್ಲ, ಇದೆಲ್ಲ ಹಾಕಬಾರ್ದು. ಅದೆಲ್ಲ ವೇಸ್ಟ್. ಹೌದು, ಅದೆಲ್ಲ ವೇಸ್ಟ್. ಸರ್, ಇದು ನೀವು ಎಂತ ಮಾಡ್ತೀರಿ? ಇದು ಆಕ್ಚುಲಿ ದನಗಳಿಗೆಲ್ಲ ಕೊಡ್ಬೋದು. ತಿನ್ಲಿಕ್ಕೆ ತಿಂತದೆ ದನ, ಆಡು ತಿಂತದೆ. ಬಟ್ ನಮ್ಮ ಹತ್ರ ದನ ಇಲ್ಲ. ಸೊ ನಾವು ಬುಡಕ್ಕೆ ಹಾಕ್ತೇವೆ. ಈಟ್ ಆಗ್ತದೆ, ಅದಕ್ಕೆ ಗೊಬ್ಬರ ಆಗ್ತದೆ. ಯಾವ್ದು ಸಹ ವೇಸ್ಟ್ ಇಲ್ಲ. ಹೌದು, ಇದು ಕೃಷಿ ಮಾಡ್ಬೋದು. ಇದು ಸ್ವಲ್ಪ ಹಾರ್ಡ್ ಇದೆ ಅಂದ್ರೆ ಇದು ಥಿಕ್ನೆಸ್. ಇಲ್ಲದ್ರೆ ಕೃಷಿ ಮಾಡಿ ಓಕೆ ಅದ್ರಲ್ಲೇ ಹಾಕ್ಬೋದು. ಹೌದು, ಹಾಕ್ಬೋದು. ಹೌದು. ಇದು ಗೊಬ್ಬರಕ್ಕೆಲ್ಲ ಹೌದು, ಬೆಸ್ಟ್ ಗೊಬ್ಬರ. ಆಕ್ಚುಲಿ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹೌದು, ಇದು ಸ್ಲೋ ಗೊಬ್ಬರ ಅಂತ ಹೇಳ್ತೇವಲ್ಲ ಅದು. ಪ್ಲಸ್ ಇನ್ನೊಂದೇನಂದ್ರೆ ಕೊಕ್ಕೋದಲ್ಲಿ ಇದು ಪಾಲಿನೇಷನ್ ಆಗ್ಬೇಕಾದ್ರೆ ಚಿಕ್ಕ ಚಿಕ್ಕ ನುಸಿಗಳು ಅಂದ್ರೆ ಮಿಜ್ಜಸ್ ಅಂತ ಹೇಳ್ತೇವೆ. ಸೊ ಅದು ಜಾಸ್ತಿ ಇದ್ರೆ ಪಾಲಿನೇಷನ್ ಚಾನ್ಸಸ್ ಜಾಸ್ತಿ. ಸೊ ಇದು ಹಾಕುದ್ರಿಂದ ಸೊ ಆ ಮಿಜ್ಜಸ್ ಇದು ಪ್ರೊಡಕ್ಷನ್ ಜಾಸ್ತಿ ಆಗಿ ಪಾಲಿನೇಷನ್ ಚಾನ್ಸ್ ಜಾಸ್ತಿ. ಸರ್, ನೀವು ಫರ್ಮೆಂಟೇಶನ್ ಎಲ್ಲ ಹೇಗೆ ಮಾಡ್ತೀರಿ ಅಷ್ಟು ಅದು ತೆಗ್ದಾದ್ಮೇಲೆ? ಓಕೆ, ಫರ್ಮೆಂಟೇಶನ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಓಕೆ. ಕೆಲವರು ಉಡನ್ ಬಾಕ್ಸ್ ಅಲ್ಲಿ ಫರ್ಮೆಂಟೇಶನ್ ಮಾಡ್ತಾರೆ, ಇಲ್ಲಾದ್ರೆ ಗೋಣಿ ಚೀಲ. ಓಕೆ. ಸೊ ಅದ್ರಲ್ಲಿ ಸಹ ಫರ್ಮೆಂಟೇಶನ್ ಮಾಡ್ಬೋದು. ಇಲ್ಲಾದ್ರೆ ಇದು ಪ್ಲಾಸ್ಟಿಕ್ ನಮ್ದು ಪೇಂಟ್ ಇದು ಡಬ್ಬ ಎಲ್ಲ ಇರ್ತದೆ, ಸೊ ಅದ್ರಲ್ಲಿ ಸಹ ಫರ್ಮೆಂಟೇಶನ್ ಮಾಡ್ಬೋದು. ಓಕೆ. ಎಷ್ಟು ದಿನ ಡ್ರೈ ಆಗ್ಲಿಕ್ಕೆ ಇಡ್ಬೇಕು? ಹೌದು, ಫರ್ಮೆಂಟೇಶನ್ 5 ದಿವಸ ಫರ್ಮೆಂಟೇಶನ್, 5ರಿಂದ ನಾರ್ಮಲಿ 6 ದಿವಸ ತಗೊಳ್ತದೆ ಫರ್ಮೆಂಟೇಶನ್. 6 ದಿವಸ ಫರ್ಮೆಂಟೇಶನ್ ಮಧ್ಯದಲ್ಲಿ ನಾವು ಇದು ಮಿಕ್ಸ್ ಮಾಡ್ತಾ ಇರ್ತೇವೆ, ಮೇಲೆ ಕೆಳಗೆ ಮಾಡಬೇಕು. ನೆಕ್ಸ್ಟ್ ಫರ್ಮೆಂಟೇಶನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಡ್ರೈ ಒಂದು ಸಾಧಾರಣ ಡಿಪೆಂಡ್ಸ್ ಬಿಸಿಲು ಹೇಗೆ ಇರ್ತದೆ ಅದ್ರ ಮೇಲೆ. ಬೇಸಿಕಲಿ ಏನಾಗ್ಬೇಕಂದ್ರೆ ಅದು ಮಾಯಿಶ್ಚರ್ ಕಂಟೆಂಟ್ ಸೊ 7% ಬರಬೇಕು. 7% ಬರ್ಬೇಕಾದ್ರೆ ಸ್ವಲ್ಪ ಕರುಕುರು ಅಂತ ಸೌಂಡ್ ಬರ್ತದೆ. ಓಕೆ. ಮತ್ತೆ ಒಂದು ಬೀಜ ಎಷ್ಟು ಗ್ರಾಮ್ ಇರ್ತದೆ?
ಸೊ ಒಂದು ಬೀಜ ಎವರೇಜ್ ಆಗಿ ಹೇಳೋದಾದ್ರೆ 1 ಗ್ರಾಮ್ ಬರ್ತದೆ, ಬಟ್ ಕೆಲವು ಜಾಸ್ತಿ ಕೆಲವು ಕಡಿಮೆ- ಜಾಸ್ತಿ ಹೌದು, ಇರ್ತದೆ. ಹೌದು. ಇದ್ರಕ್ಕೆ ಎಲ್ಲಿ ಡಿಮಾಂಡ್ ಜಾಸ್ತಿ ಉಂಟು? ನೀವು ಇದು ಡ್ರೈ ಮಾಡಿ ಎಲ್ಲಿ ಕಳಿಸ್ತೀರಿ? ಓಕೆ, ಸೊ ಇಲ್ಲಿ ಲೋಕಲ್ ಸಹ ತಗೊಳ್ತಾರೆ ಇವರು, ಕ್ಯಾಂಪ್ಕೋ, ಕ್ಯಾಡ್ಬರೀಸ್, ಯಾ ಯಾ ಇವರು ನಮ್ಮ ಅವರೆಲ್ಲ ತಗೊಳ್ತಾರೆ ಪಾರ್ಲೆ. ಹಾ. ಬಟ್ ನೀವು ಈ ನಾರ್ತ್ ಇಂಡಿಯಾದಲ್ಲಿ ಬೀನ್ ಟು ಬಾರ್ ಚಾಕ್ಲೇಟ್ ಬೀನ್ ನಿಂದ ಚಾಕ್ಲೇಟ್ ಮಾಡುದು ಅಂತ ಕಂಪನಿಯಲ್ಲಿ ಇರ್ತದೆ. ಹಾ ಹಾ ಸೊ ಅವರಿಗೆ ಈ ಆರ್ಗ್ಯಾನಿಕ್ ಕೊಕ್ಕೋ ಎಲ್ಲ ಅವ್ರು ಹುಡುಕ್ತಾ ಇರ್ತಾರೆ. ಓಕೆ ಓಕೆ ಸೊ ಅಂತವ್ರದೊಂದು ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಅವ್ರು ಸ್ವಲ್ಪ ಆರ್ಗ್ಯಾನಿಕ್ ಅಂತ ಹೇಳಿ price- ತಗೊಳ್ತಾರೆ. ಹೌದು ಹೌದು, ಜಾಸ್ತಿ ಪ್ರೈಸ್ ಕೊಟ್ಟು ತಗೊಳ್ತಾರೆ. ಸೊ ಇದರಲ್ಲಿ ಸರ್ಟಿಫಿಕೇಶನ್ ಮಾಡ್ಬೋದು, ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಶನ್ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಹಾ. ಜಾಸ್ತಿ ಆಗ್ತದೆ. ಬಟ್ ಅವ್ರು ಸರ್ಟಿಫಿಕೇಟ್ ಮಾಡಿದ್ರೆ ಇಲ್ಲ, ನಾವು ಬಾಯಿ ಮಾತಲ್ಲಿ ಹೇಳ್ತೇವೆ, ಯಾಕಂದ್ರೆ ಇದು ಆರ್ಗ್ಯಾನಿಕ್, ನಾವೇನು ಕೆಮಿಕಲ್ ಏನು ಯೂಸ್ ಮಾಡಲ್ಲ. ಓಕೆ ಓಕೆ. So, ಹೌದು. ಇದು ನೀವೀಗ ಬೇಸಿಕಲಿ ಈಗ ಎಲ್ಲಿ ಕಳಿಸ್ತೀರಿ ಇದು ಡ್ರೈ ಆದ್ಮೇಲೆ? ನಾನೀಗ ಹೆಚ್ಚಾಗಿ ಹೋಗ್ತಿದ್ದೆ ರಾಜಸ್ಥಾನ, ಹೋಗ್ತದೆ ರಾಜಸ್ಥಾನ, ಗುಜರಾತ್, ಹಾ. ಇವನ್ ಚೆನ್ನೈ ಸಹ ಹೋಗ್ತದೆ. ಮಿಡಲ್ ಪರ್ಸನ್ ಇದೆಯಾ, ನೀವು ಡೈರೆಕ್ಟ್ ಕಳಿಸ್ತಿದ್ದೀರಾ? ಇಲ್ಲ ಸರ್, ನಾವು ಡೈರೆಕ್ಟ್ ನಾವು ಕಾಂಟ್ಯಾಕ್ಟ್ ಇದೆ ನಮ್ಗೆ ಮತ್ತೆ ಅವರಿಗೆ. ಅವರು ಬರ್ತಾರೆ? ಅವರು ಅಂದ್ರೆ ನಾವು ಬರೋದಿಲ್ಲ, ನಾವು ಫಸ್ಟ್ ಗೆ ಸ್ಯಾಂಪಲ್ ಕಳಿಸ್ತೇವೆ. ಹಾ. ಸೊ ಸ್ಯಾಂಪಲ್ ಓಕೆ ಅಂದ್ರೆ ಅವರಿಗೆ, ಸೊ ಹಾ. ಅವ್ರು ಮತ್ತೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದು ಮಾಡ್ತಾರೆ. ಸೊ Okay. ನಾವು ಮತ್ತೆ ಪೋಸ್ಟಲ್ VRL ಥ್ರೂ ಹೇಗೆ ಸಹ ಯಾ ಮಾಡಿ ಯಾ ಕಳಿಸ್ತೇವೆ. ಗೊತ್ತಾಯ್ತು. ಓಕೆ. ಮತ್ತೆ ನೀವು ಇದಕ್ಕೆ ನೀರ್ ಹೇಗೆ ಹಾಕ್ತೀರಿ? ಡ್ರಿಪ್ ಇರಿಗೇಷನ್ ಇಲ್ಲ ಸ್ಪ್ರಿಂಕ್ಲರಾ? ಸರ್, ಇದಕ್ಕೆ ಡ್ರಿಪ್ ಇರಿಗೇಷನ್ ಹಾಕ್ಬೋದು. ಹಾ. ನಾನು ಇಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ದೇನೆ, ಚಿಕ್ಕ ಚಿಕ್ಕ ಸ್ಪ್ರಿಂಕ್ಲರ್ ಹಾ. ಗಿಡದ ಬುಡಕ್ಕೆ ಹಾಕಿದ್ದೇನೆ. ಓಕೆ, ಅದು ಹಾಗೆ ಯಾಕೆ ಹಾಕಿದ್ರಿ? ಹೌದು, ಆಕ್ಚುಲಿ ನಂದು ಇಲ್ಲಿ ಆ ಸಿಸ್ಟಮ್ ಇರ್ಲಿಲ್ಲ ಇಲ್ಲಿ. ಹಾ. ಫಸ್ಟ್ ಗೆ ದೊಡ್ಡ ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ ಇತ್ತು. ಹಾ. ಸೊ ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ ಪ್ರಾಬ್ಲಮ್ ಏನಂದ್ರೆ, ಒಂದು ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ ನಾನು 1 ಗಂಟೆ ರನ್ ಮಾಡಿದ್ರೆ ಹ್ಮ್. ಕಡಿಮೆ ಅಂದ್ರೆ 2000 ಲೀಟರ್ ಹೋಗ್ತದೆ. ಓಕೆ. ಬಟ್ ಈ ಗಿಡಗಳಿಗೆ ಅಷ್ಟೊಂದು ನೀರು ಅಗತ್ಯ ಇಲ್ಲ. ಸೊ ಒಂದು ಗಿಡಕ್ಕೆ ಬರೀ 15ರಿಂದ 20 ಲೀಟರ್ ದಿವಸಕ್ಕೆ ಬೇಜಾನಾಗ್ತದೆ. ಸೊ 15 to 20 ಲೀಟರ್ ಒಂದು 20 ಗಿಡಕ್ಕೆ? ಒಂದು ಗಿಡಕ್ಕೆ ಅದರ ಬುಡದಲ್ಲೇ ಹಾಕಿದ್ರೆ. ಹಾ. ನೀವು ಸ್ಪ್ರಿಂಕ್ಲರ್ ಅಲ್ಲಿ ಹಾಕಿದ್ರೆ ಅದು ಎಲ್ಲ ಕಡೆ ಹೋಗ್ತದೆ. ಹೌದೌದು. So ಬುಡಕ್ಕೆ ಸಹ ಬೀಳ್ತದೆ, ಬೇಡದ ಜಾಗಕ್ಕೆ ಸಹ ಹೋಗಿ ಬೀಳ್ತದೆ. ಕೆಲವು ವೇಸ್ಟ್ ಆಗ್ತದೆ. ತುಂಬಾ ವೇಸ್ಟ್ ಆಗ್ತದೆ, ಕೆಲವೆಲ್ಲ ತುಂಬಾ ನೀರು ವೇಸ್ಟ್ ಆಗ್ತದೆ ಅದರಲ್ಲಿ. ಸೊ ಇದು ನೀವು ಡೈರೆಕ್ಟ್ ಬುಡಕ್ಕೆ ಹಾಕಿದ್ರೆ ಹಾ. ದಿವಸಕ್ಕೆ 15ರಿಂದ 20 ಲೀಟರ್ ಅಷ್ಟೇ ಸಾಕಾಗ್ತದೆ. 15ರಿಂದ 20 ಲೀಟರ್. ಹೌದು ಹೌದು. ಕರೆಕ್ಟ್ ನೀರು ಬಿಡುವ ಟೈಮ್ ಯಾವುದು? ನಾನು ಬೆಳಿಗ್ಗೆ ಹಾಕ್ತೀನಿ, ಬೆಳಿಗ್ಗೆ ಅಥವಾ ಸಂಜೆ. ಹಾ. ಸೊ ನೀವು ಹಾಕ್ಬೋದು. ಮಧ್ಯದಲ್ಲಿ ಹಾಕಿದ್ರೆ ಇವಾಪರೇಷನ್ ವೆಪರೈಸ್ ಆಗಿ Correct, ನೀರು ಹರಿದು, ಹಾಗೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್. ಒಂದು ಟೈಮ್ ಹೇಳ್ಬೋದಾ? ನಾನು ಯೂಶುವಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 6:30, 7, ಹಾ. ಕೆಲವೊಮ್ಮೆ 7:30 ತನಕ ಆಗ್ತದೆ. ಓಕೆ. ಹೌದು. ಸೊ ಅದ್ರ ಮೊದಲು ನೀವು ಸನ್ರೈಸ್ ಆಗೋ ಮೊದಲು ಹಾಕಿದ್ರೆ ಬೆಸ್ಟ್. ಬೆಸ್ಟ್. ಹೌದು. ಸಂಜೆ ಎಷ್ಟು ಗಂಟೆಗೆ? ಸಂಜೆ ಪರವಾಗಿಲ್ಲ, ಒಂದು 4-5 ಗಂಟೆ ನಂತರ ನೀವು ಹಾಕ್ಬಹುದು, ಯಾಕಂದ್ರೆ ಸನ್ಸೆಟ್ ಆಗ್ತದೆ ಆ ಟೈಮಲ್ಲಿ. ಹೌದೌದು. ಸ್ವಲ್ಪ ನೆರಳು ಸಹ ಇರ್ತದೆ. So, Correct, correct. ಹೌದು. ಓಕೆ ಸರ್, ಒಂದು ಗಿಡ ಎಷ್ಟು ಹೈಟ್ ತನಕ ಇರ್ತದೆ? ಓಕೆ ಸರ್, ಇದು ಆಕ್ಚುಲಿ ಗ್ರಾಫ್ಟೆಡ್ ಗಿಡ. ಹಾ. ಸೊ ಇದು ಹೈಟ್ ಹೋಗಲ್ಲ ಜಾಸ್ತಿ. ಓಕೆ. ಸೊ ಬೇರಿಂದಲೇ ಬುಷಿ ಟೈಪ್ ಹೋಗುದು, ಬುಷಿ ಟೈಪ್. ಹಾ. ನೀವು ಸೀಡ್ಲಿಂಗ್ ಆದ್ರೆ ಹಾ. ಅದು ಸ್ಟ್ರೈಟ್ ಹೋಗಿ ಜಾರ್ಕೆಟ್ ಹೊಡೆಯುತ್ತದೆ. ಸೊ ಇಷ್ಟೇ ಹೈಟ್? ಈ ಹೈಟ್ ಅಲ್ಲಿ ಒಂದು ಜಾರ್ಕೆಟ್ ಬರ್ತದೆ. ಓಕೆ, ಹೀಗೆ ಹಾಗೆ ಆಯ್ತು. ಪುನಃ ಇನ್ನೊಂದು ಸ್ಟ್ರೈಟ್ ಮೇಲೆ ಹೋಗ್ತದೆ. ಹಾ. ಪುನಃ ಅಲ್ಲಿ ಜಾರ್ಕೆಟ್ ಬರ್ತದೆ, ಪುನಃ ಮೇಲೆ ಹೋಗಿ ಇನ್ನೊಂದು ಜಾರ್ಕೆಟ್. ಸೊ ಮಲ್ಟಿ ಲೇಯರ್ ಆಗ್ತದೆ. ಮಲ್ಟಿ ಲೇಯರ್. ಸೊ ಅದಕ್ಕೋಸ್ಕರ ನಾವು ಗಿಡವನ್ನು ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಈಗ ನಾನು ಮಾಡಿಲ್ಲ ಇದಕ್ಕೆ. ಸೊ ಮಳೆ ಸ್ಟಾರ್ಟ್ ಆಗುವಾಗ ಹ್ಮ್. ಜೂನ್ ಮಂತ್ ಅಲ್ಲಿ ಪ್ರೂನಿಂಗ್ ಮಾಡಿ ಇದನ್ನು ಗಿಡವನ್ನು ಮೇಂಟೈನ್ ಮಾಡ್ಬೇಕು. ಓಕೆ. ನೀವು ಹೈಟ್ ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ತೆಗಿಲಿಕ್ಕೆ. ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಯಾ. ಇದಕ್ಕೆ ಯಾವ್ದಾದ್ರು ರೋಗ ಬರ್ತದ? ರೋಗ ಅಂದ್ರೆ ಸೀರಿಯಸ್ ಆಗಿರುವಂತ ಯಾವುದೇ ರೋಗ ಇಲ್ಲ. ಹಾ. ಸೊ ಕೆಲವೊಮ್ಮೆ ಏನಾಗ್ತದೆ, ಈ ಸ್ಟೆಮ್ ಬೋರರ್ ಅಂತ ಇರ್ತದೆ, ಚಿಕ್ಕ ಕೀಟ ಇರ್ತದೆ. ಹಾ. ಸೊ ಅದು ಹೋದ್ರೆ ಕೆಲವೊಮ್ಮೆ ಈ ಬ್ರಾಂಚಸ್ಗೆ ಹೋದ್ರೆ ಇಡೀ ಬ್ರಾಂಚ್ ಸತ್ತು ಹೋಗ್ತದೆ. ಸೊ ಹಾಗೆ ಆದ್ರೆ ಎಂತ ಮಾಡ್ಬೇಕು? ಅದಕ್ಕೆ ಇವರು CPCRI ವಿಟ್ಲ ಹಾ. ಅವರೊಂದು ಸಜೆಷನ್ ಮಾಡೋದಂದ್ರೆ, ಅದಕ್ಕೆ ಈ ಕೆರೋಸಿನ್ ಅಥವಾ ಈ ಪೆಟ್ರೋಲ್ ಏನಿದೆ ನೋಡಿ, ಅದು ಹೋಲ್ ಮಾಡಿ ಹೋಗುದು ಒಳಗೆ. ಸೊ ಅದು ಅಲ್ಲಿ ಹೋಲ್ಗೆ ಈ ಹತ್ತಿಯಿಂದ ಕೆರೋಸಿನ್ ಅಥವಾ ಪೆಟ್ರೋಲ್ ಅನ್ನು ಹತ್ತಿಯಿಂದ ಇದು ಮಾಡಿ ವೆಟ್ ಮಾಡಿ ಅಲ್ಲಿ ಅಲ್ಲಿ ಹಾಕಿ ಮುಚ್ಚಿಡ್ಬೇಕು. ಇನ್ನೊಮ್ಮೆ ಬರುದಿಲ್ಲ? ಇನ್ನೊಮ್ಮೆ ಬರಲ್ಲ, ಒಳಗಿದ್ರೆ ಅಲ್ಲಿ ಸತ್ತು ಹೋಗ್ತದೆ ಅದು. ಓಕೆ. ಮತ್ತೆ ಮರಿ ಇಟ್ಟು ಮೊಟ್ಟೆ ಇಟ್ಟು ಓಕೆ ಮಾಡಲ್ಲ. ಸರಿ, ಮತ್ತೆ ಕೋಕೋ ಗಿಡಕ್ಕೆ ಎಂತ ಮೇಂಟೆನೆನ್ಸ್, ನೀವು ಹೇಗೆ ಅದು ದಿನಚರಿ ಮಾಡ್ತೀರಿ? ಇದಕ್ಕೆ ವಿಶೇಷ ಅಂತ ಏನು ಮೇಂಟೆನೆನ್ಸ್ ಇಲ್ಲ. ಓಕೆ. ಮೇಂಟೆನೆನ್ಸ್ ಅಂದ್ರೆ ವರ್ಷಕ್ಕೆ ಒಂದ್ಸಲ ಒಂದು ಪ್ರೂನಿಂಗ್ ಬರ್ತದೆ. ಹಾ. ಸೊ ಅದು ಹೇಳಿದ ಹಾಗೆ ಬಿಟ್ರೆ ಇದು ಆಕ್ಚುಲಿ ಕಾಡು ಜಾತಿ. So, ಹಾ. ಬಿಟ್ರೆ ಆಗ್ತಾ ಇರ್ತದೆ. ಸೊ ಅನ್ಕಂಟ್ರೋಲ್ಡ್ ಗ್ರೋತ್ ಆಗ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ಮೇಂಟೈನ್ ಮಾಡ್ಬೇಕು, ಸ್ವಲ್ಪ ವರ್ಷಕ್ಕೊಮ್ಮೆ ಪ್ರೂನಿಂಗ್ ಮಾಡಿ ಹಾ. ಒಂದು ಚೊಕ್ಕವಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಅದೇ ಬೇರೆ Okay. ಏನಿಲ್ಲ. ಈಗ ಇದಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ, ಸಂಜೆ ಸ್ವಲ್ಪ ಕೆಲಸ ಅಷ್ಟೇ. ನೀರ್ ಬಿಡುದು ನಾನು ದಿವಸಕ್ಕೆ ಒಂದ್ಸಲ ನೀರ್ ಬಿಡ್ತೇನೆ ಅಷ್ಟೇ. ಬೆಳಿಗ್ಗೆ ಒಂದ್ಸಲ ನೀರ್ ಬಿಡ್ತೇನೆ. ಹಾ. ಆಯ್ತು. ಮತ್ತೆ ನೀವು ಹಾರ್ವೆಸ್ಟ್ ಮಾಡೋದು ಒಂದು 15 ದಿವಸಕ್ಕೊಮ್ಮೆ ಇಲ್ಲಿ ತೋಟಕ್ಕೆ ಬಂದು ನೋಡ್ತಾ ಇರ್ಬೇಕು, ಯಾಕಂದ್ರೆ ಇದು ಕಂಟಿನ್ಯೂಸ್ ಆಗಿ ಈಲ್ಡ್ ಕೊಡ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿ ಈಲ್ಡ್ ಕೊಡ್ತಾ ಇರ್ತದೆ. ಹೌದು. ಒಂದು ಗಿಡ ಅಲ್ಲಿ ಎಷ್ಟು ಹಣ್ಣು ಆಗ್ತದೆ?
ಸಾಧಾರಣ ಒಂದು ಕೆಜಿ ಲೆಕ್ಕದಲ್ಲಿ ಹೇಳುವುದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಕಡಿಮೆ ಸಿಗ್ಬೋದು, ಒಂದು 2 ಕೆಜಿ ಹಾಗೆಲ್ಲ ಬರ್ತದೆ. ಬಟ್ ನೀವು ಗಿಡವನ್ನು ಚೆನ್ನಾಗಿ ನೋಡಿದ್ರೆ 5ರಿಂದ 7 ಕೆಜಿ ತನಕ 6 ಕೆಜಿ ಎವರೇಜ್ ಒಂದು ಕೊಡ್ತದೆ. ಒಂದು ಗಿಡ 6 ಕೆಜಿ ಪರ್ ಇಯರ್. 6 ಕೆಜಿ? ಹೌದು, 6 ಕೆಜಿ ಡ್ರೈ ಬೀನ್ಸ್. 6 ಕೆಜಿ ಡ್ರೈ ಬೀನ್ಸ್. ಓಕೆ. ಈಗ ಒಂದು ಫ್ರೂಟ್ ಎಷ್ಟು ಕೆಜಿ ಇರ್ತದೆ? ಒಂದು ಫ್ರೂಟ್ ಡಿಪೆಂಡ್ಸ್ ಸೈಜ್ ನ ಮೇಲೆ. ಸಾಧಾರಣ ಒಂದು ಕೆಲವು 600 ಗ್ರಾಮ್ ಇರ್ತದೆ, 700 ಗ್ರಾಮ್. ಓಕೆ ಸರಿ ಸರ್. ಇದ್ರಲ್ಲಿ ಕೋಕೋ ಫಾರ್ಮಿಂಗ್ ಅಲ್ಲಿ ನೀವು ಎಷ್ಟು ಲಾಭ ಮಾಡಿದ್ರಿ ವರ್ಷಕ್ಕೆ? ಈಗ ಆಕ್ಚುಲಿ ಈ ಲಾಭ ಸ್ಟಡಿ ಇಲ್ಲ. ಈಗ ಕೊಕ್ಕೋನ ಬೆಲೆ ಜಾಸ್ತಿ ಆಗ್ತಾ ಇದೆ. ನೀವು ಒಂದು ಗ್ರಾಫ್ ನೋಡಿದ್ರೆ ಕೋಕೋ ರೇಟ್ ಅದು ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ಆಗ್ತಾ ಇದೆ ಈಗ. ಓಕೆ. ಈಗ ಇದು ಈಲ್ಡ್ ಬರ್ಬೇಕು, ಇದು ಜಾಸ್ತಿ ಆದ್ಮೇಲೆ ರೇಟ್ ನಂಗೆ ಇನ್ನು ಬರ್ಬೇಕು, ಈಲ್ಡ್ ಇನ್ನು ಬರ್ಬೇಕು. ಹೌದು, ಕೆಲವರು ಎಕರೆಗಟ್ಟಲೆ ಇದ್ದವರಿಗೆ ಲಕ್ಷಗಟ್ಟಲೆ, ತಿಂಗಳಿಗೆ ಲಕ್ಷಗಟ್ಟಲೆ ಇನ್ಕಮ್ ಮಾಡ್ತಾ ಇದ್ದಾರೆ ಈಗ. ತಿಂಗಳಿಗೆ ಲಕ್ಷಗಟ್ಟಲೆ ಇನ್ಕಮ್ ಮಾಡ್ತಾ ಇದ್ದಾರೆ ಕೋಕೋದಲ್ಲಿ. ನಮ್ಗೆ ಒಂದು ನಿಮ್ದು ಹೈಯೆಸ್ಟ್ ಇನ್ಕಮ್ ಒಂದು ಎಷ್ಟು ಅಂತ ಹೇಳ್ಬೋದಾ, ಶೇರ್ ಮಾಡ್ಬೋದಾ? ಓಕೆ, ಈಗ ಅಂದ್ರೆ ನಾನು ಕೋವಿಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ನಾನು ಒಂದು ಮೊನ್ನೆ ಒಂದು ಸೇಲ್ ಮಾಡಿದ್ದೇನೆ. ಓಕೆ, 2024 ಅಲ್ಲಿ. 24 ಅಲ್ಲಿ ಮೊನ್ನೆ 2 ಕೆಜಿ ನಾನು ಎಲ್ಲಿ ಇಟ್ಟಿದ್ದೆ. ನಾನು 2 ಕೆಜಿ ಬೀನ್ಸ್ ಅನ್ನು 2 ಕೆಜಿ ನಾನು 2,500 ಮಾರಿದ್ದೇನೆ. 2 ಕೆಜಿಯನ್ನು 2,500 ಮಾರಿದ್ದೇನೆ. ಆನ್ಲೈನ್ ಅಲ್ಲಿ ಆಫ್ಲೈನ್? ಆನ್ಲೈನ್ ಅಂದ್ರೆ ರಾಜಸ್ಥಾನ ಅಲ್ಲಿ ನಾನು ಹೇಳಿದ್ದಲ್ಲ, ಡೈರೆಕ್ಟ್ ಆರ್ಗ್ಯಾನಿಕ್ ಅಂತ ಹೇಳಿ ನೀವು ಮಾರ್ಬೋದು. ಅಂತ ಪರಿಚಯ ಇದ್ರೆ ನೀವು ಅವರು ಜಾಸ್ತಿ ಬೆಲೆ ಕೊಡ್ತಾರೆ. ಓಕೆ. ಸೊ ನೀವು ಆ ಲೆಕ್ಕದಲ್ಲಿ ನಿಮ್ಗೆ ಎಷ್ಟು ಕೆಜಿ ಆಗ್ತದೆ ನೀವು ಒಂದು ಅಂದಾಜು ಮಾಡಿ. ಎಸ್ ಗೊತ್ತಾಯ್ತು. ಸೊ ಇದ್ರಲ್ಲಿ ಲಾಭ ಉಂಟು? ಹೌದು, ಡೆಫಿನೆಟ್ಲಿ ಲಾಭ ಉಂಟು. ಈಗ ಒಂದು ಹೊಸೊಬ್ರು ಎಲ್ಲಿಂದ ಗಿಡ ತರುದು ಒಳ್ಳೇದು? ಗಿಡಕ್ಕಿಂತ ಇದು ಬೀಜ ತಕೊಂಡು ಪಾಲಿಥಿನ್ ಬ್ಯಾಗ್ ಅಲ್ಲಿ ಗಿಡ ಮಾಡೋದು ಬೆಸ್ಟ್. ಅದು ಆಗಲ್ಲ ಅಂದ್ರೆ ನಿಮ್ಗೆ ಗಿಡ ಈಗ ಇವ್ರ ಹತ್ರ ಸಿಗ್ತದೆ, CPCRI ವಿಟ್ಲ. ಸೊ ಅವ್ರ ಹತ್ರ ಪರ್ಟಿಕ್ಯುಲರ್ ಆಗಿ F1 ಅಂತ ಒಂದು ಹೈಬ್ರಿಡ್ ತಳಿ ಇದೆ, F1 ಅಂತ. ಸೊ ಅದು ನೆಡುವುದು ಬೆಸ್ಟ್ ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಸೊ ಸೀಡ್ಸ್ ಹೇಳಿದ್ರಿ, ಸೀಡ್ಸ್ ಎಲ್ಲಿ ಸಿಗ್ತದೆ? ಸೀಡ್ಸ್ ಅವ್ರ ಹತ್ರ CPCRI ವಿಟ್ಲ. ಅವರು ಪಾಡ್ ಕೊಡ್ತಾರೆ. ಮೊದಲು ಒಂದು ಪಾಡ್ಗೆ 30 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಿದ್ರು, ಈಗ ಗೊತ್ತಿಲ್ಲ ಎಷ್ಟು ಪ್ರೈಸ್ ಅಂತ. ಬಟ್ ನೀವು ಗಿಡ ಸೆಲ್ ಮಾಡ್ತೀರಾ? ನಾನು ಸೇಲ್ ಮಾಡಿಲ್ಲ, ಬಟ್ ಧರ್ಮಕ್ಕೆ ಕೊಟ್ಟಿದ್ದೇನೆ ತುಂಬಾ ಜನರಿಗೆ. ಈಗ ಕೇಳಿದ್ರೆ ನೀವು ಕೊಡ್ತೀರಿ? ಕೊಟ್ಟಿದ್ದೇನೆ. ಯಾಕಂದ್ರೆ ಆ ಟೈಮಲ್ಲಿ ನನ್ಗೆ ಒಂದು ಅಂದಾಜಿತ್ತು ಕೊಕ್ಕೋಗೆ ಪ್ರೈಸ್ ಜಾಸ್ತಿ ಹೋಗ್ತದೆ, ನಿಮ್ಗೆ ಒಂದು ಇತ್ತು. ಹೌದು, ನಾನು ಆಗ ಇಲ್ಲಿ ಇದ್ದವರಿಗೆಲ್ಲ ಹೇಳಿದ್ದೇನೆ ಕೊಕ್ಕೋಗೆ ಪ್ರೈಸ್ ಜಾಸ್ತಿ ಹೋಗ್ತದೆ, ನೀವು ಹಾಕಿ ಈಗ ಕೊಕ್ಕೋ ಅಂತ. ಕೆಲವರು ನಾನು ಹೇಳಿದನ್ನು ಕೇಳಿ ಕೊಕ್ಕೋ ಗಿಡ ಹಾಕಿ ಈಗ ಲಾಭ ಮಾಡ್ತಾ ಇದ್ದಾರೆ. ಓಕೆ ಸರ್, ಒಂದು ಗಿಡ ಅಂದ ಒಂದು ಗಿಡಕ್ಕೆ ಎಷ್ಟು ಗ್ಯಾಪ್ ಇಡಬೇಕು? ಓಕೆ, ನೀವೀಗ ಅಡಿಕೆ ತೋಟದಲ್ಲಿ ಮಾಡ್ತಿರಾದ್ರೆ, ಸೊ ಅಡಿಕೆ ತೋಟ ಆಲ್ಮೋಸ್ಟ್ 9 ಫೀಟ್ ಅಂತರದಲ್ಲಿ ಇರ್ತದೆ. ಹೌದೌದು. ಸೊ ಅಡಿಕೆ ತೋಟದಲ್ಲಿ 9 ಫೀಟ್ ಅಂತರದಲ್ಲಿ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಾಕ್ತಾ ಹೋಗ್ಬೇಕು. ಅಂದ್ರೆ 4 ಅಡಿಕೆ ಗಿಡದ ಮಧ್ಯೆ ಒಂದು ಗಿಡ ಹಾಕಿ ಆ ಲೈನ್ ಪೂರ್ತಿ ಹಾಕುದು, ಇನ್ನೊಂದು ಲೈನ್ ಖಾಲಿ ಬಿಡುದು. ನೆಕ್ಸ್ಟ್ ಅದು ಯಾಕಂದ್ರೆ ಸ್ವಲ್ಪ ಜಾಗ ಮಧ್ಯದಲ್ಲಿ ಇದ್ರೆ ಅಡಿಕೆದು ಕೆಲಸ ಅದೆಲ್ಲ ಸ್ವಲ್ಪ ಈಸಿಯಾಗಿ ಆಗ್ತದೆ. ಮತ್ತೆ ನೀವು ಹೊಸದಾಗಿ ಹಾಕುದಾದ್ರೆ ಸಜೆಸ್ಟ್ ಮಾಡೋದು 3 ಮೀಟರ್. 3 ಮೀಟರ್ ಒಂದು ಗಿಡದಿಂದ ಒಂದು ಗಿಡ, 3 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಓಕೆ ಸರ್, ಇದಕ್ಕೆ ಕೊಕ್ಕೋ ಗಿಡಕ್ಕೆ ಗವರ್ಮೆಂಟ್ ಇಂದ ಎಂತ ಸಬ್ಸಿಡಿ ಸಿಗ್ತದ? ನನಗೆ ಗೊತ್ತಿದ್ದ ಮಟ್ಟಕ್ಕೆ ನಾನು ಇದ್ರಲ್ಲಿ ಕೇಳಿದ್ದೇನೆ, ಕೃಷಿ ಇಲಾಖೆ ಅವ್ರ ಹತ್ರ ಸಹ ನಾನು ಕೇಳಿದ್ದೆ ಕೊಕ್ಕೋಗೆ ಇದೆಯಾ ನಿಮ್ಮ ಹತ್ರ. ಅವರು ಸೇಮ್ ರೇಟ್ ಹೇಳ್ತಾರೆ. ನೀವು CPCRI ವಿಟ್ಲ ಹೋಗಿ ಅಥವಾ ಬೇರೆ ನರ್ಸರಿಯಲ್ಲಿ ಏನ್ ರೇಟ್ ಇದೆ ಸೊ ಅದೇ ರೇಟ್ಗೆ ಕೊಡ್ತಾರೆ. ಸಬ್ಸಿಡಿ ಅಂತ ಕೊಕ್ಕೋಗೆ ಇಷ್ಟ ತನಕ ನನಗೆ ತಿಳಿದ ಮಟ್ಟಕ್ಕೆ ಏನು ಇಲ್ಲ ಸದ್ಯಕ್ಕೆ. ಓಕೆ ಸರಿ ಸರ್. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಕೊಟ್ಟಕ್ಕೆ, ಇನ್ಫಾರ್ಮೇಶನ್ ಕೊಟ್ಟಕ್ಕೆ. ಸೊ ನಿಮ್ಗೆ ಸಹ ವಿಡಿಯೋ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ಸೊ ಎಂತಾದ್ರೆ ಡೌಟ್ ಇದ್ರೆ ಕಮೆಂಟ್ ಹಾಕಿ, ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟ್ ರಿಪ್ಲೈ ಕೊಡ್ತೇನೆ. ಈಗ ನನ್ನ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬೈ.